ನೋಡ್ಬೋದು ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟ್ ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯ್ತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನ ಜನಕ್ಕೆ ತಪ್ಪು ತಿಳ್ಕೊಂತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡ್ಲೇಬೇಕು, ಕ್ಲಾರಿಫೈ ಮಾಡಿ. ನೋಡಿ, ನಿಮ್ಮ ಮಾಧ್ಯಮದವ್ರಿಗೆ ನಾ ಹೇಳೋದಿಷ್ಟೇನೆ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾದ್ರೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ, ಬೆಂಗಳೂರಿಂದ ಕೋಲಾರದವರು, ಕೋಲಾರದಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದು ನಮಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2.9 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದ್ರೆ ನಾನೇನು PDOನ ಡ್ರಾ ಮಾಡ್ಕೊಂಡು ಹೋಗಕ್ಕೆ? ನಂಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ? ಅವ್ರು MLA ಆಗಿ ಫಸ್ಟ್ ತಿಳ್ಕೋಬೇಕು ಪ್ರೊಸೀಜರ್ ಏನು ಅಂತ, ಹಂಗೆಲ್ಲ ಮಾತಾಡ್ಬೇಕು. ಯಾವ PDO ಅದ್ರ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನಿ ಮಾಡ್ಕೊಂಡು ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLA ಏನ್ ಹಾಕಿದೆ? ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದ್ರು ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಬಹಳ ಜನಗಳಿಗೆ ಬಹಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು, MLA ಆಗ್ಬಿಟ್ರು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ತರ ಅಪಾದ್ಯ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವ್ರಿಗಿಂತ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನು ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA ಅನ್ನೋದು. ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ಆಶೀರ್ವಾದ MLA ಆದೆ, ಮಿನಿಸ್ಟ್ರು ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸರ್ ಬಂದ್ಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದ್ರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿದ್ದೀರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪಯ್ಯನೂ ಗೊತ್ತು, ಪೆದ್ದಪ್ಪನೂ ಹೇಳೋದಂತ, ನಾಗೇಶನ್ ಕಿಸ್ಕೊಚ್ಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಜನ ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾರೆ ಮಾಡಿದೆ, ಮಾಡ್ಕೊಳ್ಳಿ, ನಾನು ಇಲ್ಲಿ ಮಾಡ್ಕೊಂಡು. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗ್ಬಿಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತ ನನ್ನ ಕಡೆಯಿಂದ. ನಾನು ಬಂದಿದ್ದೆ, ಕಥೆನೇ ಬೇರೆ, MLA ಆಗಿದೆ, ಮಿನಿಸ್ಟ್ರು ಆಗ್ತಾ ಇದೆ ಸೀನಿಯಾರಿಟಿ ಮೇಲೆ. ನಾನು ಮಿನಿಸ್ಟ್ರು ಕೊಡೋಕೆ DK ಅವ್ರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟ್ ಆಗಿ ನಾನು ಮಿನಿಸ್ಟ್ರು. ಅವ್ರೇನು ಹೇಳಿದ್ರು, ಆಯ್ತು ನಿಮ್ಮೂರೇನಾಯ ನಿಂತ್ಕೊಡೆ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನನಗೂ ಇಷ್ಟ ಆಯ್ತು ನೇಟಿವ್ ಪ್ರೆಸ್ ಕೆಲಸ ಮಾಡೋಣ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದ್ರೂ ಯಾವ MLA ಆದ್ರೂ ಮಾಡಿದ್ರ? ನಾನು ಯಾರನ್ನೂ ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನಡ್ಕೊಳಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಬೂಕುಂಟೆ ರೋಡು ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ಬೆದಪಾಯಿನಿದ್ದು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿ ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟರ್ ಮೇಲೆ ಕಾರು ಸಿಮೆಂಟ್ ರೋಡ್ ಹಾಕ್ಸಿದೆ. ಅದಾದ್ಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡ್, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ನೀಲಕಂಠೆ ರೋಡ್, ಅವರು ಸತ್ತಾಗ ಇಲ್ಲಿ ಬಂದಿದೆ. ಏನಾಗಲಿ, ಅವರು ನನ್ನ ಎಲೆಕ್ಷನ್ ಓಡಾಡಿದ್ರೆ ಇಲ್ಲ ಅಂತಲ್ಲ, ನೈಟ್ ಎಲ್ಲ ನಿದ್ದೆವಾಗಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ. ಆವಾಗ ಬಂದಿದ್ದು, ನಾನು ಒಳಗಡೆ ಬಂದಿಲ್ಲ. ನೋಡಿ, ಅನ್ಲೆಸ್ ಐ ಆಮ್ ಇನ್ವೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೆ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ, ನಾನೊಬ್ಬ ಕಾಂಗ್ರೆಸ್ ಲೀಡರ್ ಆಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮ್ಗಂದ್ರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥದ್ದು ನಾನು ಅನ್ಕೊಂಡು ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಮ್ಗೆ ಚೆನ್ನಾಗಿ ಗೊತ್ತು, ಏನು ಮಾಡಬೇಕು ಅಂತ. ಇನ್ನು ಈಗ ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳಿಗೆ ಗೊತ್ತಿದೆ, ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು
ಟೂ ವೀಲರ್ ಓನರ್ ಎಷ್ಟು ಬಿಡೋರು ಇಲ್ಲ ಅವಣಿ ಯಾವ ಹೋಗಿದ್ರು ಅವಣಿ ತಗೊಳ್ಳಿ ಸದಾ ತಗೊಳ್ಳಿ ಕಾಯಲೂರು ತಗೊಳ್ಳಿ ಈ ಕಡೆ ತಗೊಳ್ಳಿ ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡ್ ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡ್ ಫಾರ್ಮ್ ಹೌಸ್ ಇತ್ತು, ಅದು ಮಾರ್ಬಿಟ್ಟೆ. ಈಗ ಕೂತಂಡೇರಿ ತಗೊಂಡಿದ್ದೀನಿ. ಕೂಡಲೇ ಯಾಕೆ ತಗೊಂಡಿದ್ದೀನಿ ಹೇಳಿ, ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅದಾಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತಲ್ಲ. ಈಗಿನ MLA ಅವರಿಗೆ ಇದೇ ಮೊದಲು ಕೊಟ್ಟು ನಾಗೇಶ್ ಮಾಜಿ ಸಚಿವರಿಂದ ಇದೇ ಮೊದಲು ನಾನು ಯಾಕೆ ಕೊಂಡ್ರು ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ. ನನ್ನ ಪಾಡಿಗೆ ನಾನು ಇದ್ನಪ್ಪ, ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನ ಕೆಣ್ಕೋದು ಯಾಕೆ, ಇಲ್ದಿದ್ದ ಯಾಕೆ ಪ್ರೂವ್ ಮಾಡ್ಲಿ. ಈಗ ನೀವು ಕೇಳಿ ಮಾತನ್ನ ಪ್ರೂವ್ ಮಾಡಿ. ಅಮ್ಮ ಅವ್ರು ಇರಬಾರ್ದು, MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಹೇಳ್ರಪ್ಪ, ಇದ್ದವ್ರು 3 ವರ್ಷದಲ್ಲಿ ಏನಾದ್ರು ನೆಗೆಟಿವ್ ಮಾತಾಡಿದ್ದೀನ, ನನ್ನ ಪಡ ಬರ್ತಾ ಇದೆ ಏನೋ ಹೇಳೋರು, ಅದಿಲ್ಲ ಇದನ್ನ ಹಿಂಗ್ ಮಾಡ್ತಾರೆ. ನಾನು ಕಿವಿಗೆ ಹಾಕೊಂತ ಇರಲಿಲ್ಲ. ಅವ್ರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಅಂದ್ರೆ ಸಪೋರ್ಟ್ ಮಾಡಿದ್ರೆ ಅದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಮುಂಜಾನೆ ಮನ್ಸು ಮಾಡ್ಬೇಕು, ಆದ್ರೆ ಮನ್ಸು ಮಾಡ್ಬೇಕು. ಎಸ್ ಅಂದ್ರೆ ನಾನು ಜೊತೆಗೆ ಸೇರ್ಕೊಂಡು ಇರ್ತೀನಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಓಕೆನಾ? ಅವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಕಾಂಟ್ರಾಕ್ಟ್ ಮುಂದಿನ ಶಾಸಕರ ಅವಧಿಯಲ್ಲಿ ಇದಾಗಿದೆ. ಇನಿಷಿಯಲ್ ಸಮಯದ ಹೇಳಿದಾರಲ್ರಿ. ಮ್ಯಾನ್ ಇನಿಷಿಯಲ್ ಸಮಯದ ಎಷ್ಟು ಜನ ನನ್ಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು. ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರಲ್ಲ, ನೀವ್ ಯಾಕೆ ಯಾರು ಒಬ್ಬರು ಮಾತಾಡಿಲ್ಲ? ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನ ಯಾಕೆ ಕಂಡ ಮಾಡಿಲ್ಲ ನೀವು? ನಾಗೇಶ್ ಇನಿಷಿಯಲ್ ಸಮೇತ. ನಾನೇನು ಮೂರ್ಖೆಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡೋಕೆ. ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದು ಇದು ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯ್ತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ರೆ ಅವಾಸ ಆಗಲ್ವಾ? ತಪ್ಪು ಏನೋ ಇದೆ, ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಬಂದಾಗೆಲ್ಲ ಕಾಂಗ್ರೆಸ್ ಅದನ್ನ ನಾನು ಮಂಜಣ್ಣ ಹತ್ರ ಮಾತಾಡಿದ ವಿಷಯ ತಗೊಂತೀನಿ. ಥ್ಯಾಂಕ್ ಯು. ಅದು ಏನು ಯಾವಾಗಲೂ ವೆಹಿಕಲ್ಸ್ ಇನ್ಸ್ಕೊಂಡು ಬಸ್ ಓಡಾಡುತ್ತೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟ್ ಎಲ್ಲ ಕೇಸ್ ಹಾಕಿದ್ರೆ ತೆತ್ತ ಮಾಡಿದ್ದೀನಿ. MLA ಅದು ಇಂಥ ಕೆಲಸ ಮಾಡ್ಬೇಕು ಹೊರತು ಈ ಥರ ಡೈಲಾಗ್ಸ್ ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ರೋಡ್ ಹಾಕ್ಸಿದೆ. ಅದಾದ್ಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯ್ತು ನಿಮ್ಗೆ ಗೊತ್ತಿದೆ. ಮೇನ್ ರೋಡ್ ಇಂದ ಬರ್ಬೋದು. ಈ ತರ ಹುಡುಕಿ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲಿ ಈಡ್ಗಾ ಮೈದಾನದಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾನೆ. ಇಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್, KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಹೆಂಗಿದೆ ರೋಡ್ ಈಗ ನೋಡೋಕೆ ಟೌನ್ ಹೆಂಗ್ ಕಾಣಿಸ್ತದೆ ಈಗ. ಅದಾದ್ಮೇಲೆ ಇನ್ನೂ ಮಾಡುವಂಥದ್ದು 2 ಕೆಲಸಗಳಿದೆ. ರಾಮ ಮಂದಿರ 2 ಕೋಟಿ, ರಾಮ ಮಂದಿರಕ್ಕೆ 85 ಕೋಟಿ. ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ. 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಂದವರು ಕುಸ್ತಿ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಬಿದ್ದೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸ್ತೀನಿ. 80 ಲಕ್ಷಕ್ಕೆ ಪಾರ್ಕ್ ಆಯ್ತು. ಎಲ್ಲಾರು ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋಗೋದು ಜಂಬು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಟ್ಟು ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ, ಹಂಗೆ ಪೆಂಡಿಂಗ್ ಇದೆ, ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ವಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲ್ ಇಂದ KGF ಬೈಪಾಸ್ ವರ್ಗು 4 ಕೋಟಿ ಇದೆ. ನಾನು ಪೂಜೆ ಮಾಡೋದಷ್ಟೇ ಹೊರಟೋದೆ, ಅದು ಮಾಡಿಸಿಲ್ಲ. ಕಾಂಟ್ರಾಕ್ಟ್ ಇಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದ್ ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನ್ ತಿಳ್ಕೊಂತಾರೆ. ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊಂತೀನಿ. ನಮ್ಮ ಕ್ಷೇತ್ರದ ಮುಳಬಾಗ ಕ್ಷೇತ್ರ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದ ಮನುಷ್ಯ ಏನಾಗಿದೆ ಅರ್ಧಂಬರ್ಧ ಗೊತ್ತಿರೋಕೆ ಅರ್ಧಬಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ತಾರೆ. ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡ್ತೀನಿ ಏನು ತಿಳ್ಕೊಂಡು ಮಾತಾಡ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನ ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದು ಇಲ್ಲ, ನಿಮ್ಮನ್ನ ನಂಬೋದು ಇಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡ್ಬೇಕಂತ ನಿನ್ ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ನೀನು MLA ರಿಸೈನ್ ಮಾಡು.
ಇದೇ ಚಾಲೆಂಜ್. ಮಾಡ್ತೀಯಾ ಮಾಡು. ಇನ್ನು ಜಾಸ್ತಿ ಹೇಳಕ್ಕೆ ಇಷ್ಟಪಡ, ಹೇಳೋದು ಭಾಳ ಇದೆ, ಬೇಡ, ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೇನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅನ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಗಳಿಗೆ ಗೊತ್ತಿದೆ, ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡರ್ ಯಾರು ಏನು ಅಂತ ಲೀಡರ್ ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮಕ್ಕೆ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ, ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬನು ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಇವ್ರೇನ್ ಮಾಡ್ಬೋದು ಮಂಜಣ್ಣ ಕಂಪ್ಲೀಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸಿ ಅವ್ರ ಮನೆ ಕಳಿಸ್ಬಿಟ್ರು. ಅದು ಗಣಿಸ್ತಾನ. ಈ ಮನುಷ್ಯ ಏನೇನ್ ಮಾಡಿದ ಕಳಿಸ್ಲಪ್ಪ, ಏನೋ ನೀವು ಕಳಿಸ್ಲಿ, ನಾವು ಕೇಳ್ತೀವಿ ಏನ್ ಮಾಡಿದೀನಿ 3 ವರ್ಷದಿಂದ ಕೊಡಪ್ಪ. 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕೆಳಕ್ಕೆ ನಾವು ಹೇಳ್ಬೇಕಲ್ಲ, ಏನ್ ಮಾಡಿದ್ವಿ ಕಳಿಸಿದೀನಿ ಅಂದ್ರೆ ಮಂಜಣ್ಣವ್ರು ಕಳಿಸ್ತಾರಲ್ಲ ಆ ತರ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ ಕೇಳಿದವ್ರೆಲ್ಲ ಕೊಡು ಏನ್ ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡ್ಲಿ. ನಮ್ದು ನಿಮ್ದು ಎಲ್ಲರದ್ದು ಕಂಪೇರ್ ಮಾಡ್ಲಿ. ಮಂಜಣ್ಣ ಫಾಲೋ ಮಾಡಿ, ಕೋಲಾರದಲ್ಲಿ ಮಾಡಿದಾಗ ಇವಾಗಲೆಲ್ಲ ಮಾಡಿ. ನನಗೆ ಅಧಿಕಾರ ಕೇಳಕ್ಕೆ, ನಾನು ಎಕ್ಸ್ ಮಿನಿಸ್ಟರ್, ಎಕ್ಸ್ MLA, ಆಮೇಲೆ ಇಲ್ಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ, ನನ್ಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟರ್ ಕೊಡೋದು ನನಗೂ ಇದೆ. ನಾನು ಫುಲ್ ಅವಾಯ್ಡ್ ಮಾಡಿದ್ದೆ. ಆದಿನಾರಾಯಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬರು ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ, ನಾನು ಅರ್ಥ ಮಾಡ್ಕೊಂಡು. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು, ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು, ಅದು ತಿಳ್ಕೊಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಕಾಶಿ ಅಂತ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣಕೊಂಡು ಹೋಗ್ಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ, ನಿಜ ಅಂತ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲ ಅಂದ್ರೆ MLA ರಿಸೈನ್. ಇಷ್ಟೇನೆ. ಈಗ ಇನ್ನು ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು ಎಕರೆದು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಇದು ದೇವರಾಜ ಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RI ಮೇಲೆ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನನ್ನ ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ, ನಾನೇ ಹೇಳಿದೆ, ನೋಡ ಸಮೃದ್ಧಿ ಇದನ್ನು ಫಾಲೋ ಮಾಡು. 750 ಎಕರೆ ಇಂಡಸ್ಟ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ, ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ, ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ, ಅದನ್ನ ಡೆಲ್ಲಿಗೆಲ್ಲ ಕಳಿಸಿದೆ. ಅದು ಫಾಲೋ ಅಪ್ ಮಾಡು. ಅವಾಗ ನಾನು ಮಾಡಿಸಿದ್ದೀನಿ. ನಾನು ಇದ್ದಾಗ ಅಂದಾಗ ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡ್ಬೇಕಾ, ಇಲ್ಲ ಇವ್ರು ಮಾಡ್ಬೇಕಾ? ಅದ್ರ ಬಗ್ಗೆ ಗಮನ ಹರಿಸಿ ಹೊರತು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದೆ, ಸೇವೆ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ, ನಿಮ್ದೇ ಸರ್ಕಾರ ಇದೆ, ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಅನುದಾನಗಳ ಕೊರತೆ ಇದೆ. ಅನುದಾನ ಅವ್ರವ್ರ ಮಂಜು ಕೊಡುವಂತ ಅನುದಾನ ನಮ್ಮ ಅವರ ಕೆಪಾಸಿಟಿ ಏನು ಹೋಗ್ಬೇಕು, ಕೇಳ್ಬೇಕು. ಈಗ ಈ ಹನೂರು ಕ್ಷೇತ್ರದಲ್ಲಿ ಇವರೊಬ್ಬರು ಇದ್ದಾರೆ MLA ಮಂಜುನಾಥ್ ಅಂತ, ಅವರು JDSನವರು. ಎಷ್ಟು ಅನುದಾನ ತಗೊಂಡೋಗಿದ್ರು ಗೊತ್ತಾ ನಿಮಗೆ? ಅದು ಇರ್ಬೇಕಲ್ಲ, ಐಡಿಯಾ ತಗೊಳ್ಳೋಂಥ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDSನ ತಗೊಂಡೋಗಿಲ್ಲ, ಎಷ್ಟು ಜನ BJP ತಗೊಂಡೋಗಿ ಸಿದ್ದರಾಮಯ್ಯ ಇರುತ್ತಲ್ಲ. ನಾನು ಶಾಸಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಮಾಡ್ಕೊಡಲ್ಲ ಇವರು. ಮೇಲ್ಮೇಲೆ ಓಡಾಡ್ಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ನಲ್ಲಪ್ಪ, ಹನೂರು MLA ಮಾತಾಡ್ಕೆ ಎಷ್ಟು ಅನುದಾನ ತಗೊಂಡಿಲ್ಲ, ಎಷ್ಟು ಕೆಲಸ ಮಾಡಿಲ್ಲ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರು ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ, ಶಿವಸಮುದ್ರ ಕಳ್ತಾನೆ. ಎಕ್ಸಾಂಪಲ್ ಕೊಟ್ಟಿದ್ದು. ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. MLA ಆದ್ಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ಬೇಡ ತರಬೇಕಪ್ಪ. ಭಿಕ್ಷೆಯನ್ನು ಓಡೋಣ, ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾರೆ. ಭಿಕ್ಷೆಯನ್ನು ಹೋಗೋಣ, ಭಿಕ್ಷೆ ಬಿಡ್ಬೇಕಾ ಅನ್ನೋ ಡೈಲಾಗ್ ಹುಡುಕ್ತಾರೆ. ಬೇಡ, ಅದು ತೆಗಿಬಿಡಿ, ಕಡದಿಂದ ತೆಗೆದ್ಬಿಡಿ, ಹೋಗ್ಲಿ, ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆ ಕೊಡಲ್ಲ ಅಂತಾರೆ? DK ಸಾಹೇಬ್ ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ 1 ಕೋಟಿ ಕುಡಿಯೋ ನೀರು ಕುಡಿಯೋದು ಗೊತ್ತಲ್ಲ. ಈಗ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರ ಜೊತೆಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ ನಾನು ಬೇಡ ಅಂತಾರ. ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ. MLA ಆದ್ರೆ ಯಾರ್ಯಾರು ಅಂತ MLA ಒಂದು ಸೆಲೆಕ್ಟ್ ಆದ್ಮೇಲೆ MLA ಪ್ರತಿಯೊಬ್ಬರು MLA, ಭೇದ ಭಾವ ಏನೂ ಇರಲ್ಲ. ಕೆಲಸಗಳೇ ಮಾಡ್ಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ, ಎಲ್ಲ ಪ್ರಜೆಗಳು ಅವರೇ ಮಾಡ್ತಾರೆ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಈ ಎಲ್ಲಾ ಲೀಡರ್ಗಳ ಮಾಧ್ಯಮವನ್ನು ಕರೆಸಿ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಜನಗಳು ಇದನ್ನ ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಎಪ್ರೋಸ್ತಾರೆ ಏನು ಸರ್ ವಹಿಸ್ರಿ ಅಂತಾರೆ.
వస్తాను ಅಂತ ನಾನು ಹೇಳ್ತಾನೆ ಇದ್ದೀನಿ. చూస్తాము. ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡಬೇಕು, ಮಂಜಣ್ಣ ಕೇಳಬೇಕು, ಎಲ್ಲ ಲೀಡರ್, ಕಾಂಗ್ರೆಸ್ ಲೀಡರ್ ಕೇಳಬೇಕು, ಎಲ್ಲ ಹಿರಿಯರನ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದ್ರೆ ಆಮೇಲೆ ತೀರ್ಮಾನ ತಗೊಂಡು. ನಾನು ಒಬ್ಬನ ತೀರ್ಮಾನ ಅಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ಸರ್ಕಾರ ಇದೆ, ನೀವು ಮಾಡಬಹುದಲ್ಲ? ಅಲ್ಲಿ ಇದುವರೆಗೂ ನಾನು ಅದೇ ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದ್ದಲ್ಲ, ಅವರೇ MLA ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ರೆ చూడಪ್ಪ వాళ్ళు పోయిರಿ నేను ರಿಪೀಟೆಡ್ ಕ್ಯಾಂಡಿಡೇಟ್ ನಾ ಬೋರ್ ಅಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈ ಆದಿನಾರಾಯಣ ಹೇಳಿ ಎಷ್ಟು ಚಲಾಯಿಸ್ಬಿಡ್ತೀನಿ, ಮಂಜಣ್ಣ ಹೇಳಿ ನೋಡಿ ನಾಳೆ ತರ್ತೀನಿ ನಾನು ಡಿ ಕೆ ಹತ್ರ ಏನ್ ಬೇಕು ಅಂದನ ಏನೇನದನ ಬಂದ್ರು MLAಗೆ ಹೋಗುತ್ತದು, ಆ ಮನುಷ್ಯನೇ ಮಾಡ್ಬೇಕೆಲ್ಲ. ಎಲ್ಲ ನೀವು ಒಂದೇ ಪಕ್ಷದವರು, ನಾರಾಯಣ, ಮಂಜಣ್ಣ, ಅದೇ ಹೇಳ್ತಾ ಇದ್ನಲ್ಲ, ಅವ್ರೆಲ್ಲ ಹೇಳಿ ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, ಡಿ ಕೆ ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೀನಿ. ಮೊದಲನೇ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ನಾನು ನಮ್ಮ ಲೀಡ್ರು ಇವರು ಯಾರಪ್ಪ